ಫೆಬ್ರವರಿ 28ಕ್ಕೆ ಶುರುವಾದ ಮಧ್ಯಪ್ರಾಚ್ಯ ಯುದ್ಧಕ್ಕೆ ಇವತ್ತು 17 ದಿನ. ಮಧ್ಯಪ್ರಾಚ್ಯ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆಯೇ ಹೊರತು ಕಡಿಮೆಯಾಗುವ ಲಕ್ಷಣಗಳ ಕಾಣಿಸ್ತಾ ಇಲ್ಲ. 2-3 ದಿನಗಳಲ್ಲಿ ಮಲಗಿಸಿಬಿಡಬಹುದು ಇರಾನನ್ನು ಅಂತ ಅನ್ಕೊಂಡಿದ್ರು. ಇರಾನ್ ಮಣಿತಾನೂ ಇಲ್ಲ, ಮಲಗ್ತಾನೂ ಇಲ್ಲ, ದಾಳಿಯನ್ನು ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ತಾ ಇದೆ. ಇಲ್ಲಿ ತನಕ ಒಟ್ಟು ಸುಮಾರು 2600ಕ್ಕೂ ಹೆಚ್ಚು ಜನ ಮೃತಪಟ್ಟಿರಬಹುದು ಅನ್ನುವ ಮಾಹಿತಿ. ಇರಾನ್ ಇವತ್ತು ದುಬೈ ಏರ್ಪೋರ್ಟ್ ಮೇಲೆ ಮತ್ತೆ ದಾಳಿ ನಡೆಸ್ತು. ಡ್ರೋನ್ ಅಟ್ಯಾಕ್. ದುಬೈ ಏರ್ಪೋರ್ಟ್ ಬಂದ್ ಮಾಡಿಬಿಟ್ರು. ದಾಳಿ ಕಡಿಮೆ ಆಗೋ ತನಕ ಅಥವಾ ನಿಲ್ಲೋ ತನಕ ದುಬೈ ಏರ್ಪೋರ್ಟ್ನಿಂದ ಯಾವುದೇ ವಿಮಾನಗಳು ಹೋಗೋದಿಲ್ಲ, ಬರೋದಿಲ್ಲ. ತುಂಬ ದೇಶಗಳಿಗೆ ಹೋಗೋದಕ್ಕೊಂದು ಟ್ರಾನ್ಸಿಟ್ ಪಾಯಿಂಟು ದುಬೈ ಏರ್ಪೋರ್ಟು. ದುಬೈ, ಅಬುದಾಬಿ ಏರ್ಪೋರ್ಟ್ಗಳೆಲ್ಲ. ದುಬೈ ಏರ್ಪೋರ್ಟ್ ಒನ್ ಆಫ್ ದ ಬ್ಯುಸಿಯೆಸ್ಟ್ ಏರ್ಪೋರ್ಟ್ಸ್ ಆಫ್ ದ ವರ್ಲ್ಡ್. ಒಂದು ವಾರಕ್ಕೆ ಆನ್ ಆನ್ ಆವ್ರೇಜ್ 8,500 ವಿಮಾನಗಳಲ್ಲಿ ಲ್ಯಾಂಡ್ ಆಗ್ತವೆ. 8,500 ಒಂದು ವಾರಕ್ಕೆ. ದಿನಕ್ಕೆ ಎಷ್ಟಾಯಿತು, ಗಂಟೆಗೆ ಎಷ್ಟಾಯಿತು ಲೆಕ್ಕ ಹಾಕೊಳ್ಳಿ. ಬಂದಾಯ್ತು ಇವತ್ತ ಏರ್ಪೋರ್ಟ್. ಇನ್ನೊಂದು ಕಡೆ ಅಮೇರಿಕಾ ಇಸ್ರೇಲಿನ ಜಂಟಿ ದಾಳಿ. ಟೆಹರಾನ್ ಸ್ಮಶಾನ ಕಂಡಂಗೆ ಆಗ್ತಾ ಇದೆ. ಸ್ಮಶಾನ ನೋಡ್ದಂಗೆ ಆಗುತ್ತೆ ಟೆಹರಾನನ್ನು. ಇದು ದುಬೈ ಏರ್ಪೋರ್ಟ್ನಿಂದ ಬರ್ತಾ ಇರೋ ಹೊಗೆ ನೋಡಿ. ಇವತ್ತು ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಬರ್ತಾ ಇರುವ ಹೊಗೆ. ಅಲ್ಲಿ ವಿಮಾನಗಳಿಗೆ ಆಯಿಲ್ ಫಿಲ್ ಮಾಡೋದಕ್ಕೆ ಅಂತ ಸ್ಟೋರ್ ಮಾಡಿಟ್ಟಿದ್ರಲ್ಲ, ಅದರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಜನರ ಸಾವು ನೋವಿನ ಸುದ್ದಿಗಳೇನು ಬಂದಿಲ್ಲ ಅಲ್ಲಿಂದ. ಇನ್ನೊಂದು ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೇಲೆಯೂ ಡ್ರೋನ್ ದಾಳಿ ಶುರುವಾಯಿತು. ಮತ್ತೆ ಒಂದು ಸಣ್ಣ ಗ್ಯಾಪ್ನ ನಂತರ ಅಲ್ಲಿನ ಆಯಿಲ್ ರಿಫೈನರಿಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತಾ ಇದೆ. ಫುಜೈರಾ ಬಂದರಿನ ಆಯಿಲ್ ಸ್ಟೋರೇಜ್ ಮೇಲೆ 2ನೇ ಸಲ ದಾಳಿ ಇದು. ಇಲ್ಲೇ ಹಡಗುಗಳಿಗೆ ಕಚ್ಚಾ ತೈಲವನ್ನು ಲೋಡ್ ಮಾಡ್ತಾರೆ. ಬಾಗ್ದಾದ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಯ ಮೇಲೆ ಇರಾನ್ ಇವತ್ತು ದಾಳಿ ಮಾಡಿತು. ವಿಕ್ಟೋರಿಯಾ ಏರ್ ಬೇಸ್ ಅಂತ ಮಾಡ್ಕೊಂಡಿದೆ ಅಲ್ಲೊಂದು ಅಮೆರಿಕ. ಅದರ ಮೇಲೆ ಇರಾನಿನ ದಾಳಿ. ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮನ್ನು ದಾಟಿಕೊಂಡು ಇರಾನಿನ ಡ್ರೋನ್ಗಳು ಹೋಗಿ ಬಿದ್ದುವಲ್ಲಿ. ಡ್ರೋನು ತುಂಬ ಸಲ ಹೇಳಿದ್ದೀವಿ, ಡ್ರೋನ್ ಏನು ಬಹಳ ಸೊಫೆಸ್ಟಿಕೇಟೆಡ್ ಇಲ್ಲ ಅವು. ಬಟ್ ಒಂದು ಹಾರಿಸೋ ಬದಲು 4 ಹಾರಿಸೋದಪ್ಪ, ಒಂದಾರು ಹೋಗಿ ಬಡೀಲಿ ಅಂತ. ಇನ್ನೊಂದು ಕಡೆ ಇರಾನ್ನಲ್ಲಿ ಟೆಹರಾನಿನಲ್ಲಿ ಇವತ್ತು ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಮತ್ತೊಂದು ಬಹುಮಹಡಿ ಕಟ್ಟಡವನ್ನು ಧ್ವಂಸ ಮಾಡಲಾಯಿತು. ಇರಾನ್ನಲ್ಲಿ ಹಮೇದಾನ್ ಮೇಲೆ ಇಸ್ರೇಲಿನ ಕ್ಷಿಪಣಿ ದಾಳಿ ನಡೆಯಿತು. ಅಲ್ಲಿನ ರೆಜೀಮ್ನ ಸೈಬರ್ ಸೆಕ್ಯೂರಿಟಿ ಸೆಂಟರ್ ಅಂತದ್ದು, ಅವೆಲ್ಲವನ್ನು ಇವತ್ತು ನಾಶ ಮಾಡಲಾಯಿತು. ಇದು ಈ ಕಾರಲ್ಲಿ ಡ್ಯಾಶ್ ಕ್ಯಾಮ್ ಹಾಕ್ಕೊಂಡಿರ್ತಾರಲ್ಲ, ಅದರಲ್ಲಿ ರೆಕಾರ್ಡ್ ಆಗಿರೋದು ಇದು. ಮೆಹರಾಬಾದ್ ಏರ್ಪೋರ್ಟ್ ಇದು, ಏರ್ ಬೇಸ್ ಆ್ಯಕ್ಚುಲಿ. ಇಲ್ಲಿ ಅಯಾತುಲ್ಲಾ ಖಮೇನಿ ಬಳಸ್ತಾ ಇದ್ದಂಥ ಫ್ಲೈಟ್ ನಿಂತ್ಕೊಂಡಿತ್ತು. ಅದನ್ನು ಇವತ್ತು ಇಸ್ರೇಲ್ ಹೊಡೆದಾಕ್ತು. ಅಯಾತುಲ್ಲಾ ಖಮೇನಿಯ ಪರ್ಸ್ನಲ್ ಫ್ಲೈಟ್, ಜೊತೆಗೆ ಮಹಾನ್ ಏರ್ಲೈನ್ಸ್ಗೆ ಸೇರಿದ ವಿಮಾನ, ಅದನ್ನೊಂದು ಭಸ್ಮ ಮಾಡಿದ್ರು. ಇದು ಅಯಾತುಲ್ಲಾ ಖಮೇನಿ ಬಳಕೆ ಮಾಡ್ತಾ ಇದ್ದಂಥ ಫ್ಲೈಟ್. ಮತ್ತೊಂದು ಕಡೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಮುಂದುವರೆಸಿದೆ. ಬೈರೂತ್ನಲ್ಲಿ, ಲೆಬನಾನ್ನ ದಕ್ಷಿಣ ಭಾಗ ಮುಸ್ಲಿಂ ಡಾಮಿನೇಟೆಡ್, ಉತ್ತರ ಭಾಗ ಕ್ರಿಶ್ಚಿಯನ್ ಡಾಮಿನೇಟೆಡ್. ಒಂದು 60-65% ಮುಸ್ಲಿಮ್ಸ್ ಇದ್ದಾರೆ ಲೆಬನಾನ್ನಲ್ಲಿ. ತುಂಬ ಸಣ್ಣ ದೇಶ, ತುಂಬ ಸಣ್ಣ ದೇಶ. 2 ಲೆಬನಾನ್ ಸೇರಿದ್ರೆ ಒಂದು ಇಸ್ರೇಲ್ ಆಗುತ್ತೆ. 20 ಲೆಬನಾನ್ ಸೇರಿದ್ರೆ ಒಂದು ಕರ್ನಾಟಕ ಆಗುತ್ತೆ. ಒಂದು 18 ಲೆಬನಾನ್ ಸೇರಿದ್ರೆ ಒಂದು ಕರ್ನಾಟಕ. ಅಷ್ಟು ಸಣ್ಣ ದೇಶ ಅದು. ಆ ಲೆಬನಾನ್ ದೇಶವನ್ನೇ ಬೇಸ್ ಮಾಡಿಕೊಂಡ ಹೆಜ್ಬುಲ್ಲಾ ಭಯೋತ್ಪಾದಕರು ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾನೇ ಇದ್ದಾರೆ. ಆ ಭಯೋತ್ಪಾದಕರ ವಿರುದ್ಧದ
ಇಸ್ರೇಲ್ ದಾಳಿ ಒಂದು 700 ಜನರನ್ನು ಬಲಿ ತಗೊಂಡಿದೆ ಇನ್ನೂ ತನಕ, ಹಿಜ್ಬುಲ್ಲಾ ಟೆರರಿಸ್ಟ್ಗಳನ್ನು. ಇವತ್ತು ಮುಂದುವರಿತದು. ಅಲ್ಲಿ ಗ್ರೌಂಡ್ ಇನ್ವೇಷನ್ ಆಗುತ್ತೆ. ಶುರು ಮಾಡಿರ್ಬೇಕು ಇಷ್ಟೊತ್ತಿಗಾಗಲೇ, ಆಗದೆ ಅದು ಇವತ್ತೆಲ್ಲ ನಾಳೆ ಆಗದೆ. ಇದು UAE ಮೇಲೆ ಇರಾನ್ ಮಾಡಿದಂಥ ದಾಳಿ. ಇರಾನಿನ ಚಬಹಾರ್ ಟ್ರೇಡ್ ಝೋನ್ ಮೇಲೆ ಅಮೆರಿಕ ದಾಳಿ ಮಾಡ್ತೀವತ್ತು. ಚಬಹಾರ್, ಭಾರತೀಯರಾದ ನಾವು ಹೆಸರನ್ನು ತುಂಬ ಕೇಳಿರ್ತೀವಿ. ಚಬಹಾರ್ ಬಂದರು, ಭಾರತದ ಇನ್ವೆಸ್ಟ್ಮೆಂಟ್ ಇದೆ ಅಲ್ಲಿ. ಬೇರೆ ಬೇರೆ ಕಾರಣಗಳಿಗೆ ಅದೊಂದು ಹೋಲ್ಡ್ನಲ್ಲಿತ್ತು. ಚಬಹಾರ್ ಟ್ರೇಡ್ ಅಂದರೆ SEZ ಥರದ್ದು. ಅದರ ಮೇಲೆ ಅಮೆರಿಕ ದಾಳಿ ನಡೆಸ್ತು. ಇರಾನಿನ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೊಂದು ದೊಡ್ಡ ಹೊಡೆತ. ಈ ಮಧ್ಯೆ ಭಾರತೀಯರಿಗೊಂದು ಸಮಾಧಾನದ ಸುದ್ದಿ. ಇರಾನ್ನಿಂದ 550 ಜನರನ್ನು ಹೊರಗೆ ತೆಗೆಯುವಲ್ಲಿ ಭಾರತ ಯಶಸ್ವಿಯಾಗಿದೆ. ಒಂದು 9,000 ಜನ ಇರಾನ್ನಲ್ಲಿ ಇರ್ತಾರೆ ಭಾರತೀಯರು. ವ್ಯಾಪಾರಕ್ಕೆ ಹೋದವರು ಇರ್ತಾರೆ, ಸ್ಟೂಡೆಂಟ್ಸ್ ಇದ್ದಾರೆ ಒಂದಷ್ಟು ಮಂದಿ. ಅವರನ್ನು ಬೈ ರೋಡ್ ಇರಾನಿನ ಬೇರೆ ಬೇರೆ ಕಡೆಗಳಲ್ಲಿದ್ದಂಥವ್ರು ಅವ್ರನ್ನೊಂದು ಜಾಗಕ್ಕೆ ಬರೋಕ್ಕೆ ಹೇಳಿರ್ತಾರೆ. ಹಲವು ಬಸ್ಗಳನ್ನು ಬುಕ್ ಮಾಡಿರ್ತಾರೆ. ಬೈ ರೋಡ್ ಅವರನ್ನು ಅರ್ಮೇನಿಯಾಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅರ್ಮೇನಿಯಾದಿಂದ ದುಬೈ ಕರ್ಕೊಂಬರ್ತಾರೆ. ದುಬೈಯಿಂದ ಭಾರತಕ್ಕೆ ಕರ್ಕೊಂಬರೋ ಪ್ಲ್ಯಾನ್. ಬಟ್ ದುಬೈ ಏರ್ಪೋರ್ಟ್ ಬಂದಿದೆ. ದುಬೈ ಕರ್ಕೊಂಬಂದು ಎಲ್ಲರೂ ಒಂದು ಕಡೆ ಇರಿಸ್ತಾರೆ. ಏರ್ಪೋರ್ಟ್ ಶುರುವಾಗಿ ವಿಮಾನ ಹಾರಾಟ ಆರಂಭವಾದ ನಂತರ ಅಲ್ಲಿಂದ ಲಿಫ್ಟ್ ಮಾಡಿಸ್ತಾರೆ. ಜೈಶಂಕರ್ ನಮ್ಮ ವಿದೇಶಾಂಗ ಸಚಿವರು ಟ್ವೀಟ್ ಮಾಡಿದರು. Thank the government of Armenia and the people of Armenia for facilitating the safe evacuation of 550 Indian national from Iran so far. ಇಲ್ಲಿ ತನಕ 550 ಜನರನ್ನು ಹೊರಗಡೆ ತೆಗೆಯುವುದಕ್ಕೆ ಸಹಕರಿಸಿದ ಅರ್ಮೇನಿಯಾದ ಜನರಿಗೆ ಮತ್ತು ಅರ್ಮೇನಿಯಾ ಸರ್ಕಾರಕ್ಕೆ ಧನ್ಯವಾದಗಳು ಅಂತ ಡಾಕ್ಟರ್ ಜೈಶಂಕರ್ ಮಾಡಿರುವಂಥ ಟ್ವೀಟ್ ಇದು. ಇದರಲ್ಲಿ ಇರಾನ್ ನೋಡಬೇಕು ಅಂತ ಪ್ರವಾಸಕ್ಕೆ ಹೋದವರು ಒಂದಷ್ಟು ಜನ ಇದ್ದರು, ಇರಾನ್ನಲ್ಲೇ ಕೆಲಸ ಮಾಡ್ತಾ ಇದ್ದವರು ಒಂದಷ್ಟು ಜನ ಇದ್ದರು. ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ. ಇರಾನ್ನಲ್ಲಿ ಹೋಗಿ ನೆಲೆಸಿರುವ ಭಾರತೀಯರ ಪೈಕಿ ಹಡಗುಗಳಲ್ಲಿ ಕೆಲಸ ಮಾಡೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ. ಇನ್ನೊಂದು ಕಡೆ ಭಾರತದ ದಿಕ್ಕಿಗೆ ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು 3 ಹಡಗುಗಳು ಒಂದು ಬಂದು ತಲುಪ್ತು. ಶಿವಾಲಿಕ್ ಅಂತ LPG ಹೊತ್ಕೊಂಡ್ಬಂದಿದೆ ಈ ಹಡಗು. ಇವತ್ತು ಸಂಜೆ 5 ಗಂಟೆಗೆ ಗುಜರಾತ್ ಬಂದರಿಗೆ ಬಂತು ಶಿವಾಲಿಕ್. ನಾಳೆ ನಂದಾದೇವಿ ಅಂತ ಇನ್ನೊಂದು ಹಡಗು LPG ತಗೊಂಡು ಬರುತ್ತೆ. ಜಗಲಾಡ್ಕಿ ಅನ್ನೋ ಮತ್ತೊಂದು ಹಡಗು ಕ್ರೂಡ್ ಆಯಿಲ್ ತಗೊಂಡು ಬರುತ್ತೆ, ಕಚ್ಚಾ ತೈಲ ಹೇರ್ಕೊಂಡು ಬರುತ್ತೆ. ಇವೆಲ್ಲ ಬಂದ ನಂತರವೂ ಭಾರತದ ಇನ್ನು 22 ಹಡಗುಗಳಲ್ಲಿ ಸಿಕ್ಕಾಕೊಂಡಿದ್ದಾವೆ. 22 ಹಡಗುಗಳಲ್ಲಿ ಸಿಕ್ಕಾಕೊಂಡಿದ್ದಾವೆ. ಮುಂಬೈಗೆ ಬಂದಂಥ ಶಿವಾಲಿಕ್ಕನ್ನು ನೋಡ್ತಾ ಇದ್ದೀರಿ. 40,000 ಮೆಟ್ರಿಕ್ ಟನ್ LPG ಹೇರ್ಕೊಂಡು ಬಂದಿದೆ. ಇದು 40,000 ಮೆಟ್ರಿಕ್ ಟನ್. ಹೌ ಬಿಗ್ ಇಟ್ ಈಸ್? ಎಷ್ಟು LPG ಅಂದರೆ ನೀವು ಸಿಲಿಂಡರ್ ಲೆಕ್ಕ ಹಾಕ್ಕೊಳ್ಳಿ ನೀವೇ, ಎಷ್ಟು kg ಇರ್ತವೆ. ಅದು 40,000 ಮೆಟ್ರಿಕ್ ಟನ್ ಅಂದರೆ ಎಷ್ಟಾಗತ್ತೆ ಅಂತ ನಿಮಗೆ ಒಟ್ಟಾರೆ ಹೇಳಬೇಕು ಅಂದರೆ ಭಾರತ ಒಂದು ದಿನಕ್ಕೆ 95,000 ಮೆಟ್ರಿಕ್ ಟನ್ LPG ಕನ್ಸ್ಯೂಮ್ ಮಾಡೋದು. 95,000 ಮೆಟ್ರಿಕ್ ಟನ್ ಪರ್ ಡೇ ಬೇಕು ನಮಗೆ. ಇದು 40,000 ತಗೊಂಡು ಬಂದಿದೆ ಅಂದರೆ ಲೆಸ್ ದ್ಯಾನ್ ಹಾಫ್ ಅ ಡೇ. ಅರ್ಧ ದಿನಕ್ಕಿಂತಲೂ ಕಡಿಮೆ ಸಸ್ಟೈನ್ ಆಗಬಹುದಾದಷ್ಟು LPG ತಗೊಂಡು ಬಂದಿದೆ. ನಾಳೆ ಒಂದು ಬರುತ್ತಲ್ಲ, ಅದರಲ್ಲಿ 46,000 ಮೆಟ್ರಿಕ್ ಟನ್ ಇದೆಯಂತೆ. 40 + 46 86,000 ಮೆಟ್ರಿಕ್ ಟನ್. ಅಂದರೆ ಕಷ್ಟಪಟ್ಟು ಜಿಪುಣತನ ಮಾಡಿದರೆ ಒಂದು ದಿನಕ್ಕಾಗುವಷ್ಟು LPGನ ಈ 2 ಹಡಗುಗಳ ತಗೊಂಡು ಬಂದಿದ್ದಾವೆ. ಇವತ್ತು 40,000, ನಾಳೆ 46,000, ಇನ್ನೇನು ಬಂದು ತಲುಪುತ್ತದು. ಇದು 5 ಗಂಟೆಗೆ ಗುಜರಾತ್ನ ಮುಂದ್ರಾ ಸಮುದ್ರ ತೀರಕ್ಕೆ ಬಂತು. ಕತಾರ್ನ ರಾಸ್ ಲಫಾನ್ ಬಂದರಿನಿಂದ LPG ಲೋಡ್ ಮಾಡ್ಕೊಂಡು ಹೊರಟಿತ್ತಿದ್ದು. ಪರ್ಷಿಯನ್ ಗಲ್ಫ್ನಲ್ಲಿ ಸಿಕ್ಕಾಕೊಂಡಿತ್ತು. ನಂದಾದೇವಿ ನಾಳೆ ಬರುತ್ತೆ, 40,000 ಮೆಟ್ರಿಕ್ ಟನ್ LPG ಅದರಲ್ಲಿದೆ. ಕತಾರ್ನಿಂದ LPG ತುಂಬಿಕೊಂಡು ಬರ್ತಾ ಇದೆ. ಅದು ಗುಜರಾತ್ನ ಕಾಂಡ್ಲಾ ಬಂದರು ಅಥವಾ ಮುಂಬೈ ಎರಡರಲ್ಲೂ ಒಂದು ಕಡೆ ಬಂದು ತಲುಪುತ್ತೆ. ಇನ್ನೊಂದು ಜಗಲಾಡ್ಕಿ ಅಂತ ಅದೊಂದು ಹಡಗು.
80,800 ಟನ್ ಕಚ್ಚಾ ತೈಲ ತಗೊಂಡು ಬರ್ತಾ ಇದೆ ಜಗ್ಲಾಡ್ಕಿ. ಈ ಹಡಗುಗಳಲ್ಲಿ 2 ರೀತಿ ಇರ್ತವೆ. ಒಂದು ಕಚ್ಚಾ ತೈಲ, ಕ್ರೂಡ್ ಆಯಿಲ್ನ ಸರಬರಾಜು ತಗೊಂಡು ಒಂದು ಕಡೆಯಿಂದ ಒಂದು ಕಡೆ ಹೋಗುವಂಥದ್ದು. ಇನ್ನೊಂದು ಪೆಟ್ರೋಲಿಯಂ ಪ್ರಾಡಕ್ಟನ್ನು ತೆಗೆದುಕೊಂಡು ಹೋಗುವಂಥ ಹಡಗು. ಅದರಲ್ಲಿ ಪೆಟ್ರೋಲು, ಡೀಸೆಲ್ಲು, LPG, LNG ಎಲ್ಲ ಬರ್ತವೆ. ಫಿನಿಶ್ಡ್ ಪ್ರಾಡಕ್ಟನ್ನು ತೆಗೆದುಕೊಂಡು ಬರುವಂಥ ಹಡಗುಗಳ ಗಾತ್ರ ಸಣ್ಣವಿರ್ತವೆ. ಕಚ್ಚಾ ತೈಲ ತುಂಬ ದೊಡ್ಡ ದೊಡ್ಡ ಹಡಗುಗಳಿರ್ತವೆ. ಈಗ ಫಸ್ಟ್ ಒಂದು ಮುಂಬೈ ಪೋರ್ಟಿಗೆ ಬಂದು ತಲುಪ್ತಲ್ಲ, 1,35,000 ಮೆಟ್ರಿಕ್ ಟನ್ ಕಚ್ಚಾ ತೈಲ ಇತ್ತು ಅದರಲ್ಲಿ. ಕಚ್ಚಾ ತೈಲವನ್ನು ತೆಗೆದುಕೊಂಡು ಬರುವಂಥ ಹಡಗುಗಳು ತೈಲ ಬಾವಿಗಳಿಂದ ಪೋರ್ಟ್ ತನಕ ಕಚ್ಚಾ ತೈಲವನ್ನು ಎಕ್ಸ್ಪೋರ್ಟ್ ಮಾಡುವ ದೇಶ ತಂದಿರುತ್ತೆ. ಪೋರ್ಟ್ನ ಲೋಡ್ ಮಾಡ್ಕೊಂಡು ಇವು ರಿಫೈನ್ರಿಗಳಿರೋ ತನಕ ತಗೊಂಡು ಹೋಗ್ತವೆ. ಎಲ್ಲಿ ರಿಫೈನ್ರಿ ಇದೆಯೋ ಅಲ್ಲಿ ತಗೊಂಡು ಹೋಗ್ತವೆ ಕಚ್ಚಾ ತೈಲ ತರುವಂಥ ಹಡಗುಗಳು. ರಿಫೈನ್ರಿ ಕೊಟ್ಟ ಮೇಲೆ ಅದರಿಂದ ಪೆಟ್ರೋಲು, ಡೀಸೆಲ್ಲು, LPG, ಟಾರು, ಅದು ಎಲ್ಲ ಸಪ್ರೇಟ್ ಮಾಡಿ ಗ್ರಾಹಕರಿಗೆ ತಲುಪಿಸ್ತವೆ ರಿಫೈನರಿಗಳು. ಫಿನಿಶ್ಡ್ ಪ್ರಾಡಕ್ಟ್, ಈಗ ಉದಾಹರಣೆಗೆ ಒಂದು ಹಡಗು ಇವತ್ತು ಬಂತು, ಇನ್ನೊಂದು ನಾಳೆ ಬರುತ್ತೆ, LPG ತಗೊಂಡು ಬರೋದು. ಅವು ಬಾಟ್ಲಿಂಗ್ ಘಟಕಗಳ ತನಕ LPGಯನ್ನು ತಲುಪಿಸುವ ಸೋರ್ಸ್ ಏನಿರ್ತಾವಲ್ಲ ಅಲ್ಲಿಗೆ ಬಂದು ತಲುಪ್ತವೆ. ಇದು ರೆಡಿ LPG. ಇದನ್ನು ತಗೊಳ್ಳೋದು ಸಿಲಿಂಡ್ರಿಗೆ ತುಂಬಿಸೋದು ನೆಕ್ಸ್ಟ್ ಕೆಲಸ. ಕಚ್ಚಾ ತೈಲ ತೆಗೆದುಕೊಂಡು ಬರುವ ಹಡಗುಗಳು ಹಂಗಲ್ಲ, ಅವು ಮತ್ತು ರಿಫೈನರಿಗೆ ಹೋಗಬೇಕು. ಜಗ್ಲಾಡ್ಕಿ ನಾಳೆ ಮುಂಬೈಗೆ ತಲುಪುತ್ತೆ, ಕಚ್ಚಾ ತೈಲ ತಗೊಂಡು ಬರ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ದಿನಕ್ಕೆ ಭಾರತ 92,000 ಮೆಟ್ರಿಕ್ ಟನ್ ಕನ್ಸ್ಯೂಮ್ ಮಾಡುತ್ತೆ LPG ಪರ್ ಡೇ. 50 ಲಕ್ಷ ಸಿಲಿಂಡರ್ಗಳು ಬೇಕು, ಎಲ್ಲ ಕಮರ್ಷಿಯಲ್ಲು ಡೊಮೆಸ್ಟಿಕ್ಕು ಎಲ್ಲ ಸೇರಿದ್ರೆ 50 ಲಕ್ಷ ಸಿಲಿಂಡರ್ಗಳು ಪರ್ ಡೇ ಬೇಕು. ಭಾರತದ ರಿಕ್ವೈರ್ಮೆಂಟ್ ಇದು. ಒಂದು ಸಮಸ್ಯೆ LPGದು ಏನಪ್ಪ ಅಂದರೆ, ನಾವು ರೆಡಿ ಮಾಡಿ ಸ್ಟೋರ್ ಮಾಡಿ ಇಡೋದಕ್ಕಾಗೋದಿಲ್ಲ. ಅದನ್ನು ಆಗೋದಿಲ್ಲ ಅಂದರೆ ಟೆಕ್ನಿಕಲಿ ಸಾಧ್ಯ ಇಲ್ಲ ಅಂತಲ್ಲ, ಸಾಧ್ಯ ಇದೆ, ಫೈನಾನ್ಷಿಯಲಿ ವಯಬಲ್ ಆಗೋದಿಲ್ಲ ಅದು. LPG ಹಿಂಗೆ ರೆಡಿ ಆಗಬೇಕು, ಹಿಂಗೆ ಬಳಸಬೇಕು ಅಂದ್ರಷ್ಟೇ ಫೈನಾನ್ಷಿಯಲಿ ವಯಬಲ್. ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡಿಟ್ಟಿರ್ತೀವಿ. ಸ್ಟೋರ್ ಮಾಡಿಡುವ ಖರ್ಚು ಖರೀದಿ ಮಾಡುವ ಖರ್ಚಿಗಿಂತ ಭಾಳ ಪಟ್ಟು ಜಾಸ್ತಿ ಆಗಿಬಿಡುತ್ತೆ. ಸಮಸ್ಯೆ ಅದು. ಭಾರತದಲ್ಲಿ 33 ಕೋಟಿ ಮನೆಗಳಿಗೆ LPG ಸಂಪರ್ಕ ಇದೆ. ಕಮರ್ಷಿಯಲ್ಲು ಡೊಮೆಸ್ಟಿಕ್ ಎಲ್ಲ ಸೇರಿ 50 ಲಕ್ಷ ಸಿಲಿಂಡರ್ಗಳ ಪರ್ ಡೇ ಬೇಕು. 50 ಲಕ್ಷ ಸಿಲಿಂಡರ್ ಅಂದರೆ ಅದು 92,000 ಮೆಟ್ರಿಕ್ ಟನ್ LPG ಆಗುತ್ತೆ. ಭಾರತ 60% ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. 40% ಓನ್ ಪ್ರೊಡಕ್ಷನ್ ಇದೆ ಭಾರತದ್ದು. ಈಗಲೂ ಸರ್ಕಾರ ಹೇಳ್ತಾ ಇರೋದು ಸಮಸ್ಯೆ ಏನಿಲ್ಲ, ಡೊಮೆಸ್ಟಿಕ್ಕಿಗಂತೂ ಸಮಸ್ಯೆ ಇಲ್ಲವೇ ಇಲ್ಲ ಅಂತ. ನೀವು ಮನೆಗಳಲ್ಲಿ ಯೂಸ್ ಮಾಡ್ತೀವಲ್ಲ ಸಣ್ಣ ಸಿಲಿಂಡರ್ಗಳು, ಅದಕ್ಕೇನೂ ಸಮಸ್ಯೆ ಇಲ್ಲ. ಪ್ಯಾನಿಕ್ ಬೈಯಿಂಗ್ ಒಂದು ಮಾಡಬೇಡಿ ಅಂತಿದೆ ಭಾರತ ಸರ್ಕಾರ. ಗಾಬರಿ ಬಿದ್ದು ಸಿಗುತ್ತೋ ಸಿಗೋದಿಲ್ವೋ ಅಂಥೇಳಿ ಬುಕ್ ಮಾಡ್ಕೊಂಡು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಜಾಸ್ತಿ ಕೊಡೋದಕ್ಕೂ ತಯಾರಿದ್ದೀವಿ. 500 ಇದ್ದದ್ದು 800 ಕೊಡ್ತೀವಿ, 800 ಇದ್ದದ್ದು 1000 ಕೊಡ್ತೀವಿ. 2 ಸಿಲಿಂಡರ್ ತಗೊಂಬನ್ನಿ, 4 ಸಿಲಿಂಡರ್ ತಗೊಂಬನ್ನಿ, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ ಅನ್ನೋದೊಂದು ಮನವಿ ಇದೆ. ರಾಜೇಶ್ ಕುಮಾರ್ ಸಿಂಗ್ ಅಂತ ಅವರು ವಿಶೇಷ ಕಾರ್ಯದರ್ಶಿ ಬಂದರು ಮತ್ತು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯಕ್ಕೆ, ಜೊತೆಗೆ ಪೆಟ್ರೋಲಿಯಂ ಇಲಾಖೆಯಿಂದಲೂ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. Shivalik LPG carrier, which sailed from Persian Gulf, crossed the Strait of Hormuz, and headed towards India, will be reaching today around 5 o'clock in the evening, maybe after an hour or so. And before its arrival, documentation, priority berthing, everything has been arranged at the port so that there is no delay in discharge of cargo by this vessel. All Indian seafarers in Persian Gulf area are safe. No incident has been reported in last 24 hours, and we are in the ministry and in the DG shipping, we are keeping continuous watch on the situation. We are in touch with each vessel and its crew. 22 vessels, as was reported on Saturday also. 22 Indian flag vessels with 611 Indian seafarers remain in the west of the Strait of Hormuz in Persian Gulf. The Indian flag vessel Jagladki, which sailed from UAE on 14th of March,
it is carrying 81,000 of Murban crude oil, is safely en route to India, and it has this vessel and all Indian seafarers are. सबसे पहले क्रूड, पर्याप्त मात्रा में क्रूड अवेलेबल है, सभी रिफाइनरीज हाईएस्ट कैपेसिटी पर ऑपरेट कर रही हैं, हमारे पेट्रोल पंप्स नॉर्मल ऑपरेट कर रहे हैं, कहीं कोई ड्राई आउट रिपोर्टेड नहीं है. नेचुरल गैस 100% सप्लाई टू CNG and PNG customers is made, CNG for vehicles is made. Other important thing that we have been discussing over the past few days is request to the LPG commercial consumers wherever they can shift to PNG connections. LPG मैं दोबारा से वही बात दोहराऊंगी कि स्थिति अभी चिंताजनक है, लेकिन हमारे डोमेस्टिक LPG कंज्यूमर्स को LPG की सप्लाई की जा रही है और डिस्ट्रीब्यूटरशिप्स पर कोई ड्राई आउट रिपोर्टेड नहीं है. मैं आपको ये भी बताना चाहूँगी कि आपके माध्यम से हम बार बार कंज्यूमर्स से अपील कर रहे थे कि ऑनलाइन बुकिंग करें. उसकी वजह से ऑनलाइन बुकिंग में इंक्रीज़ हुआ है और कल के डाटा के हिसाब से लगभग 90% बुकिंग्स हैव बीन ऑनलाइन. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಆ ಕಾರಣಕ್ಕಾಗಿ ಭಾರತದಲ್ಲಿ LPGಯ ಕೊರತೆ. ಪೆಟ್ರೋಲಿಯಂ ಇಲಾಖೆ ಹಿರಿಯ ಅಧಿಕಾರಿಗಳು ಮಾತಾಡಿದ್ರು, ಪೆಟ್ರೋಲ್ ಮತ್ತು ಡೀಸೆಲ್ ಎಲ್ಲೂ ಕೊರತೆಯಾಗಿಲ್ಲ, ಯಾವ ಒಂದು ಪೆಟ್ರೋಲ್ ಬಂಕ್ನಲ್ಲೂ ನಮಗೆ ಪೆಟ್ರೋಲು ಡೀಸೆಲ್ ಬಂದಿಲ್ಲ ಅಂತ, ಡ್ರೈ ಔಟ್ ಆಗಿರುವ ಸುದ್ದಿ ಬಂದಿಲ್ಲ ಅಂತ. ಅದು ನಿಮ್ಮ ಗಮನಕ್ಕೂ ಇರಲಿ. ಪ್ಯಾನಿಕ್ ಬೈಯಿಂಗ್ ಇದೆಯಲ್ಲ, ಅದು ಇಂಥ ಸಂದರ್ಭದಲ್ಲಿ ದೇಶವನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತೆ. ಕೆಲವು ವಿಡಿಯೋಗಳ ಹರಿದಾಡ್ತಾ ಇರೋದು ನೋಡಿದ್ರೆ, ಈ ಟ್ರ್ಯಾಕ್ಟರ್ ಕಟ್ಟಿ ಎಳ್ಕೊಂಡು ಹೋಗ್ತಾರಲ್ಲ ಟ್ಯಾಂಕರ್ಗಳು, ಕುಡಿಯೋ ನೀರಿನ ಟ್ಯಾಂಕರ್, ಅದರಲ್ಲಿ ಡೀಸೆಲ್ ತುಂಬಿಸ್ಕೊಂಡು ಹೋಗ್ತಾ ಇರೋದನ್ನೆಲ್ಲ ನೋಡ್ಬಿಟ್ಟಿವಿ ನಾವು. ಅಂಥವರಿಂದನೇ ಹಾಳಾಗೋದು. ಸಂಸತ್ ಅಧಿವೇಶನ ನಡೀತಾ ಇದೆ. ರಾಜ್ಯಸಭೆಯಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸರ್ಕಾರದ ಮೇಲೆ ಮುಗಿಬಿದ್ರು. ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ನೀವು, ಸ್ಟಾಕ್ ಇದೆ ಅಂತ. ಸ್ಟಾಕ್ ಇದ್ದರೆ ಗ್ರೌಂಡ್ ಲೆವೆಲ್ನಲ್ಲಿ ಯಾಕೆ ಇಷ್ಟು ಪ್ರಾಬ್ಲಮ್ ಆಗ್ತಿತ್ತು ಅಂತ JP ನಡ್ಡಾ ಅವರು ಉತ್ತರ ಕೊಟ್ಟರು. ಕಷ್ಟ ಕಾಲದಲ್ಲಿ ಜೊತೆಗೆ ನಿಲ್ಲಬೇಕಾದದ್ದು ಜವಾಬ್ದಾರಿ. ಕಾಂಗ್ರೆಸ್ ನಾಯಕರುಗಳ ಮನೆಯಲ್ಲೇ ಕದ್ದು ಮುಚ್ಚಿಟ್ಕೊಂಡಂಥ ಸಿಲಿಂಡರ್ಗಳ ರಾಶಿಗಳು ಸಿಗ್ತಾ ಇದ್ದಾವೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. जो वेस्ट एशिया में जारी कॉन्फ्लिक्ट के कारण देश में LPG संकट की और आपका ध्यान, सरकार का ध्यान खींचना चाहता हूँ. LPG संकट को पूरे देश में हाहाकार मचा हुआ है. इसका असर गरीब और कमजोर तबकों के मिडिल क्लास, आम घरों, रेस्टोरेंट, हॉस्टल्स और कमर्शियल यूजर्स पर बहुत बुरा असर पड़ रहा है. भारत अपना कुल LPG जरूरतों का करीब 60% इंपोर्ट करता है. इसमें भी 90% इंपोर्ट्स स्ट्रेट ऑफ हॉर्मुज के रास्ते होता है. इस लिहाज से मौजूदा हालात डोमेस्टिक अवेलेबिलिटी और प्राइस स्टेबिलिटी दोनों के लिए गंभीर चिंता का विषय बन गया है. पेट्रोल मंत्री जी ने लोकसभा में दावा किया LPG की कोई कमी नहीं है. रूमर से सावधान रहिए कि लेकिन जमीनी हकीकत सरकारी दावों को गलत साबित करती है. मुझे दुख है कि हमारे विपक्ष, विशेष करके इंडियन नेशनल कांग्रेस, यह विपत्ति काल में भी देश में राजनीति करने से पीछे नहीं हटता. यह विपत्ति कोई भारत के कारण नहीं आई है, इसमें भारत का कोई योगदान नहीं है. लेकिन जो अंतर्राष्ट्रीय स्थिति हुई है, उस अंतर्राष्ट्रीय स्थिति में आज हम सब लोग जानते हैं कि ये क्राइसिस आया है. इस क्राइसिस के बारे में हरदीप पुरी ने पूरी बातचीत कही है और हाउस में कहा है जब ये सुन नहीं रहे थे. दूसरी बात, कांग्रेस का नेता सिलेंडर की होर्डिंग में पकड़ा गया है.
और इन्होंने होर्डिंग की है और ये जनता को उकसाने का काम कर रहे हैं। दे आर इंसाइटिंग द पीपल ऑफ पीसफुल पीपल ऑफ द कंट्री। और ये बहुत ही दुर्भाग्यपूर्ण है कि ऐसी परिस्थिति में भी ये राजनीति से बाज नहीं आते हैं और उनको ऐसे क्राइसिस में देश के साथ खड़े होने के बजाय इस विषय को उठा करके वो देश में खलबली के प्रयास करते हैं। ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ರೇಷನಿಂಗ್ ವ್ಯವಸ್ಥೆ ಜಾರಿಗೆ ಬಂತು. ಇವತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ KH ಮುನಿಯಪ್ಪನವರು ಆಯಿಲ್ ಕಂಪನಿಗಳ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ರು. IOC, HPC, BPC ಮತ್ತು ಗೇಲ್ ಕಂಪನಿಗಳ ಅಧಿಕಾರಿಗಳ ಜೊತೆಗೆ ಸಭೆ ಇತ್ತು. ವಸಂತನಗರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಚೇರಿ ಇದೆ, ಅಲ್ಲಿ ಮಾಡಿದ್ರು. ಎಷ್ಟು ಸಿಲಿಂಡರ್ ಇದೆ, ಎಷ್ಟು ಬರೋ ಸಾಧ್ಯತೆ ಇದೆ, ಕೊರತೆ ಎಷ್ಟಾಗಬಹುದು, ಬರುವ ಸಿಲಿಂಡರ್ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ. ಒಂದು ದಿವಸಕ್ಕೆ 44,000 ಕಮರ್ಷಿಯಲ್ ಸಿಲಿಂಡರ್ನ ರಿಕ್ವೈರ್ಮೆಂಟು ಕರ್ನಾಟಕಕ್ಕೆ. 44,000 ಸಿಲಿಂಡರ್ ಪರ್ ಡೇ ಬೇಕು. ಸದ್ಯಕ್ಕೆ 7,000 ಬರ್ತಾ ಇದೆ, ಇನ್ನು 37,000 ಕಡಿಮೆ. 37,000ಕ್ಕೆ ಕೊರತೆ ಇದೆ. ನೋಡಿ, ಮೂರನೇ ದಿವಸದ ಸಮಸ್ಯೆ ಆದಾಗ 0 ಇತ್ತು ಸಿಲಿಂಡರ್ನ ಲಭ್ಯತೆ ಅಂತ ಬಂದ ಮಾಹಿತಿ. 22,000 ಬೆಂಗಳೂರಿಗೆ ಬೇಕು, ಎರಡನೇ ದಿವಸ 11,000 ಬಂತು, ಮೂರನೇ ದಿವಸ 0 ಅಂತ. ಈಗ 7,000 ಆಲ್ ಓವರ್ ದ ಸ್ಟೇಟ್ ಲಭ್ಯ ಇರೋದು. 37,000 ಇನ್ನೂ ಕೊರತೆ ಇದೆ. ಅದಕ್ಕೆ ಇರುವ 7,000ವನ್ನು ಯಾರ್ಯಾರಿಗೆ ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು ಅಂತ ರೇಷನಿಂಗ್ ಮಾಡಿದ್ರು. ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್ಗಳು, ಹಾಸ್ಪಿಟಲ್ಗಳು, ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್ಗಳು, ಹಾಸ್ಪಿಟಲ್ಗಳು 4,200 ಸಿಲಿಂಡರ್ ಅವ್ರಿಗೆ ಕೊಟ್ಟುಬಿಡೋದು. ಬಸ್ಸು, ರೈಲ್ವೆ ಸ್ಟೇಷನ್ನು, ಅಲ್ಲಿನ ಕ್ಯಾಂಟೀನ್ಗಳು, ಇಂದಿರಾ ಕ್ಯಾಂಟೀನು, KMF ಮತ್ತು ಏರ್ಪೋರ್ಟ್ ಕ್ಯಾಂಟೀನ್ಗೆ 1,200 ಸಿಲಿಂಡರ್ ಕೊಡೋದು. ಹೋಟೆಲ್, ಢಾಬಾ, ರೆಸ್ಟೋರೆಂಟ್ಗಳು ಎಲ್ಲ ಸೇರಿ 1,000 ಸಿಲಿಂಡರ್, ಎಲ್ಲ ಸೇರಿ 1,000. ಕೃಷಿ, ಕಾರ್ಪೊರೇಟ್ ಕ್ಯಾಂಟೀನು, ಆಹಾರ ಉತ್ಪನ್ನದ ಕಂಪನಿಗಳಿಗೆ 500. ಈ ರೀತಿಯಾಗಿ 7,000 ಸಿಲಿಂಡರ್ಗಳನ್ನು ಹಂಚುವ ತೀರ್ಮಾನಕ್ಕೆ ಬರಲಾಗಿದೆ. ಕೇಳಿಸ್ಕೊಳ್ಳಿ, ಮಾತಾಡಿದ್ರು KH ಮುನಿಯಪ್ಪನವರು. ಮಾನ್ಯ ಮುಖ್ಯಮಂತ್ರಿಗಳು 2ನೇ ಪತ್ರ ಮತ್ತೆ ಬರೀತಾ ಇದ್ದಾರೆ. ಇವತ್ತು ಪರಿಸ್ಥಿತಿ ಗಂಭೀರವಾಗಿದೆ. ಕೇಂದ್ರ ಸರ್ಕಾರ ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ಬೇಕು. ಇಲ್ಲಿ ಹೆಚ್ಚು ಗ್ರಾಹಕರು ಆಹತರಾಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೇಂದ್ರ ಸರ್ಕಾರ ಕೊಡಬೇಕು ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೂ ಕೂಡ ಮೊದಲನೇ ಪತ್ರ ಬರೆದಿದ್ರು, ಈಗ 2ನೇ ಪತ್ರ ಬರೀತಾ ಇದ್ದಾರೆ. ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರಿ, ಏರ್ಲೈನ್ಸ್, ರೈಲ್ವೆ ಕ್ಯಾಂಟೀನ್ಸ್, ಇಂಥ ಕ್ಯಾಂಟೀನ್ಸ್ಗೆ ನಾವು 100% ಕೊಡೋದು ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅಗ್ರವಾಲ್ ಅವರು ಮತ್ತು ಎಲ್ಲ ಕಂಪ್ನಿಯವರು ಕೂಡ ಒಪ್ಕೊಂಡಿದ್ದಾರೆ. 1 ವಾರ ಇದನ್ನು ಸುಧಾರಿಸ್ಕೊಂಡ್ರೆ ಬಹುತೇಕ ಮೂಮೆಂಟ್ ಚೆನ್ನಾಗಿದೆ. ನಮಗಿನ್ನೂ ಹೆಚ್ಚಿನ ಹಡಗುಗಳು ಬರೋದಿದೆ. ಅದರ ಮುಖಾಂತರ ಮುಂದಿನ ವಾರದಿಂದ ಸುಧಾರಿಸ್ತೀವಿ ಅಂತ ಆಶಾಭಾವನೆ. KH ಮುನಿಯಪ್ಪನವರೇ ಹೇಳಿದ್ದಾರೆ, ಯುದ್ಧ ಇವತ್ತು ನಿಂತರೂ ಸಮಸ್ಯೆ ಬಗೆಹರಿಯೋದಕ್ಕೆ ಇನ್ನೊಂದು 10 ದಿವಸ ಬೇಕಾಗುತ್ತೆ ಅಂತ. ಅಂದರೆ ಯುದ್ಧ ನಿಂತು LPG ಸಪ್ಲೈ ನಾರ್ಮಲೈಸ್ ಆಯಿತು ಅಂತ ಆದ ಮೇಲೂ 10 ದಿವಸ ಬೇಕಂತೆ ಸಮಸ್ಯೆ ಬಗೆಹರಿಯೋದಕ್ಕೆ. ಯುದ್ಧ ನಿಲ್ಲದು ಯಾವಾಗ? ಯಾರಿಗೂ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಇವತ್ತು ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಅವರು ಮಾತಾಡೋದು ನೋಡಿದ್ರೆ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಅಂದರೆ ಪ್ಯೂರ್ ಧಮ್ಕಿ ಲೆವೆಲ್ಗೆ ಇತ್ತು. ಅದೇನಾಗುತ್ತೋ ನಾವು ನೋಡೇ ಬಿಡ್ತೀವಿ ಅಂತ ಅಮೇರಿಕಾ ಇಸ್ರೇಲ್ಗಳಿಗೆ ಕೊಟ್ಟಿರುವಂಥ, ಇರಾನ್ ಕೊಟ್ಟಿರುವ ಎಚ್ಚರಿಕೆ. ಹಾರ್ಮುಜ್ ಜಲಸಂಧಿಯನ್ನು ನಮ್ಮ ಶತ್ರುಗಳಿಗೆ ಮಾತ್ರ ಬಂದ್ ಮಾಡಿದ್ದೀವಿ. ಯುದ್ಧ ಯಾವ ಹಂತಕ್ಕೆ ಹೋದರೂ ನಾವು ತಯಾರಿದ್ದೀವಿ. ಮುಂದೆ ಯಾವತ್ತೂ ಶತ್ರುಗಳು ಇರಾನಿನ ಮೇಲೆ ದಾಳಿ ಮಾಡೋ ಬಗ್ಗೆ ಯೋಚನೆ ಕೂಡ ಮಾಡಿರಬಾರ್ದು, ಅಂಥ ಹೊಡೆತ ಕೊಡ್ತೀವಿ ಅಂತ ಅಬ್ಬಾಸ್ ಅರಾಗ್ಚಿ, ಇರಾನಿನ ವಿದೇಶಾಂಗ ಸಚಿವರ ಹೇಳಿಕೆ. ನಮ್ಮ ಶತ್ರುಗಳಿಗೆ ಮಾತ್ರ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಲಾಗಿದೆ. ಬೇಸಿಕಲಿ
ಅಮೇರಿಕಕ್ಕೆ, ಯುರೋಪಿಯನ್ ಯೂನಿಯನ್ಗೆ, ಇಸ್ರೇಲ್ಗೆ ಅಲ್ಲಿಂದ ಹೋಗೋದೇ ಕಡಿಮೆ, ಬಟ್ ಎಷ್ಟು ಇಸ್ರೇಲ್ಗೆ ಹೋಗುತ್ತೋ ಅಷ್ಟು ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಲಾಗಿದೆ. ಇರಾನು ಈ ರಣರಂಗದಲ್ಲಿ ಕುಳಿತುಕೊಂಡು ಅನಲೈಸ್ ಮಾಡ್ತಾ ಇದೆ, ಯಾರು ಶತ್ರು ಯಾರು ಮಿತ್ರ ಅಂತ. ಭಾರತಕ್ಕೆ ನಾರ್ಮಲೈಸ್ ಆಗಿಬಿಡುತ್ತೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ತನಕದ ಬೆಳವಣಿಗೆಗಳನ್ನು ನೋಡಿದ್ರೆ. ಹಂಗೆ ನೋಡಿದ್ರೆ ಯುರೋಪಿಯನ್ ಯೂನಿಯನ್ಗೂ ಆಯಿಲ್ ಕಳ್ಸೋಕ್ಕೆ ಶುರು ಮಾಡಿಬಿಡಬಹುದು ಇವರು. ಹಾರ್ಮುಜ್ ಜಲಸಂಧಿ ಯುರೋಪಿಯನ್ ಯೂನಿಯನ್ಗೆ ಹೋಗುವ ತೈಲ ಟ್ಯಾಂಕರ್ಗಳಿಗೂ ನಾವು ಮುಕ್ತ ಮಾಡ್ತೀವಿ ಅಂತ ಹೇಳಿಬಿಡ್ಬೋದು. ಯುರೋಪಿಯನ್ ಯೂನಿಯನ್ನು ಅಮೇರಿಕಕ್ಕೆ ಯಾವುದೇ ರೀತಿಯ ಸಹಕಾರ ಕೊಡ್ತಿಲ್ಲ ಈ ಯುದ್ಧ ಮಾಡೋದಕ್ಕೆ, ಯಾವುದೇ ರೀತಿಯ ಸಹಕಾರ ಕೊಡ್ತಿಲ್ಲ ಅವರು. ನಿಮಗೆ ನೆನಪಿರಬೇಕು, 3ನೇ ದಿವಸಕ್ಕೆ ಸ್ಪೇನ್ ಸ್ಪಷ್ಟವಾಗಿ ಹೇಳ್ತು, ಇರಾನಿನ ಮೇಲಿನ ದಾಳಿಗೆ ನಮ್ಮ ನೆಲದಲ್ಲಿರುವ ವಾಯು ನೆಲೆಗಳನ್ನು ಬಳಸಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅಂತ ಸ್ಪೇನ್ ಹೇಳ್ತು. ಡೊನಾಲ್ಡ್ ಟ್ರಂಪ್ ಏನಂದರು, ಅವ್ರ ಮೇಲೆ ತೆರಿಗೆ ಹಾಕ್ಬಿಡ್ತೀವಿ ನಾವು. ಇರೋದು ಟ್ರಂಪ್ ಹತ್ರ ಇರೋದೇ ಅದೊಂದು, ಟ್ಯಾಕ್ಸ್ ಹಾಕ್ಬಿಡ್ತೀವಿ. ಸ್ಪೇನ್ ಹೇಳ್ತು, ಏನಾರು ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ನಮ್ಮ ಸೈನಿಕ ನೆಲೆಗಳನ್ನು ನೀವು ಬಳಸ್ಕೊಳ್ಳೋ ಹಂಗಿಲ್ಲಪ್ಪ ಅಂತ. ಹಂಗಿದ್ದ ಮೇಲೆ ಸ್ಪೇನು ಇರಾನಿಗೆ ಫ್ರೆಂಡ್ ಆಯ್ತಲ್ಲ. ಯುರೋಪಿಯನ್ ಯೂನಿಯನ್ನು ಅಂದರೆ ಬ್ರಿಟನ್ನು ಕೊಡೋದಿಲ್ಲ ಅಂತ ಹೇಳ್ತು. ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಇಸ್ರೇಲು ಅಮೇರಿಕ ಎರಡೇ ಸೇರ್ಕೊಂಡು ಯುದ್ಧ ಮಾಡೋ ಪರಿಸ್ಥಿತಿ ಬಂದಿದೆ ಈಗ. ಯಾರ್ದು ಕೋಆಪ್ರೇಷನ್ ಇಲ್ಲ. ಆಯ್ತಪ್ಪ, ಇರಾನ್ ಮೇಲಿನ ದಾಳಿಗೆ ಬೇಡ, ಅಟ್ಲೀಸ್ಟ್ ಹಾರ್ಮುಜ್ ಜಲಸಂಧಿಯನ್ನು ಇರಾನಿನ ಕಪಿಮುಷ್ಟಿಯಿಂದ ಬಿಡಿಸೋದಕ್ಕಾದರೂ ಸಹಾಯ ಮಾಡಿ ಅಂತ ಡೊನಾಲ್ಡ್ ಟ್ರಂಪ್ ಕೇಳ್ಕೊಳ್ಳೋದಂದ್ರೆ ಏನು, ಇವರು ಹಾಟ್ಲೈನಲ್ಲಿ ಮಾತಾಡೋದು, ಫೋನ್ನಲ್ಲಿ ಮಾತಾಡೋದು ಇಲ್ಲ, ಸೋಷಿಯಲ್ ಮೀಡಿಯಾಗೆ ಪೋಸ್ಟೇ ಮಾಡಿಬಿಡ್ತಾರೆ. ಟ್ರಂಪ್ ಪೋಸ್ಟ್ ಮಾಡಿಬಿಡೋದು, ಅದನ್ನ ನೆನ್ನೆ ಟ್ರುತ್ ಪ್ಲ್ಯಾಟ್ಫಾರ್ಮಿಗೆ ಪೋಸ್ಟ್ ಮಾಡೋದು, ಹಾರ್ಮುಜ್ ಜಲಸಂಧಿಯನ್ನು ಬಿಡಿಸೋದಕ್ಕೆ ಬನ್ನಿ, ನಿಮ್ಮ ಯುದ್ಧ ನೌಕೆಗಳನ್ನು ಕಳಿಸಿ ಅಂತ ಮನವಿ ಮಾಡಿಕೊಂಡಿದ್ದು ಯಾರ್ಯಾರಿಗೆ? ಚೈನಾಕ್ಕೂ ಮನವಿ ಮಾಡಿಕೊಂಡ್ರಿ ಇವರು. ಅಲ್ರಿ ಲೆಕ್ಕ ಹಾಕೊಳ್ಳಿ, ಚೈನಾ ಯಾಕ್ರಿ ಕಳಿಸುತ್ತೆ ಇಲ್ಲಿಗೆ? ಹಡಗುಗಳನ್ನು ಯಾಕೆ ಕಳಿಸುತ್ತಪ್ಪ ಚೈನಾ? ಯುದ್ಧ ನೌಕೆಗಳನ್ನು ಯಾಕೆ ಕಳಿಸುತ್ತೆ? ಇರಾನಿನಿಂದ ಯಾರೂ ಆಯಿಲ್ ಪರ್ಚೇಸ್ ಮಾಡಬಾರ್ದು ಅಂತ ಅಮೇರಿಕ ಆರ್ಥಿಕ ದಿಗ್ಬಂಧನವನ್ನು ಹೇರಿದ ನಂತರವೂ ಚೀನಾ ಆಯಿಲ್ ಖರೀದಿ ಮಾಡ್ತಾನೇ ಇದೆ. ಇರಾನ್ ಪ್ರೊಡ್ಯೂಸ್ ಮಾಡುವ ಆಯಿಲ್ನ 90% ಭಾಗ, ಚೀನಾಕ್ಕೆ ಬೇಕಾದ ಆಯಿಲ್ನ 90% ಭಾಗ ಇರಾನ್ ಮತ್ತು ಚೀನಾ ಮಧ್ಯದ ವ್ಯಾಪಾರದಿಂದನೇ ಬರ್ತಾ ಇರೋದು. ಚೀನಾ ತಗೊಳ್ತಾನೇ ಇದೆ. ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡಿದ ನಂತರವೂ ಚೀನಾಕ್ಕೆ ಹೋಗುವ ಹಡಗುಗಳಿಗೆ ತುಂಬ ದೊಡ್ಡ ಸಮಸ್ಯೆ ಏನಾಗಿಲ್ಲ. ಒಂದು 3-4 ದಿವಸ ನಿಲ್ಲಿಸಿದ್ರು, ಆಮೇಲೆ ಮತ್ತೆ ಚೀನಾ ಕೊಡೋಕ್ಕೆ ಶುರು ಮಾಡಿದ್ದಾರೆ ಅವರು. ಈಗ ಟ್ರಂಪ್ ಕೇಳ್ತಾ ಇರೋದು, ಚೀನಾದವರು ಅವರ ಯುದ್ಧ ನೌಕೆಗಳನ್ನು ಕಳಿಸ್ಬೇಕಂತೆ ಹಾರ್ಮುಜ್ ಜಲಸಂಧಿಯನ್ನು ಬಿಡುಗಡೆ ಮಾಡುವುದಕ್ಕೆ. ನೆನ್ನೆಯ ಪೋಸ್ಟ್ ಹೆಂಗಿತ್ತು ಅಂತ ಟ್ರುತ್ ಅನ್ನೋ ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್. ಅದರಲ್ಲಿ ಏನೇನಿತ್ತು ಅಂತ ನೋಡಿ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಲು ಪ್ರಯತ್ನಿಸುತ್ತಿದೆ. ಅನೇಕ ದೇಶಗಳು ಅಮೇರಿಕ ಸಂಯುಕ್ತ ಸಂಸ್ಥಾನದ ಜೊತೆಗೂಡಿ, ಅಂದರೆ ಅಮೇರಿಕದ ಜೊತೆಗೂಡಿ ಜಲಸಂಧಿಗೆ ಮುಕ್ತಿ ಕೊಡಲು ಮತ್ತು ಅದನ್ನು ಸುರಕ್ಷಿತವಾಗಿಡಲು ಯುದ್ಧ ನೌಕೆ ಕಳಿಸಬೇಕು. ನಾವು ಇರಾನಿನ ಸೇನಾ ಸಾಮರ್ಥ್ಯವನ್ನು 100% ನಾಶ ಮಾಡಿದ್ದೀವಿ. ಈ ಜಲಮಾರ್ಗದಿಂದ ಕ್ಷಿಪಣಿ ಹಾರಿಸುವುದು ಇರಾನ್ಗೆ ಸುಲಭ. ಚೀನಾ, ಯಾರ್ಯಾರು ಕೇಳ್ಕೊಂಡ್ರು ಅಂತ, ಚೀನಾ, ಫ್ರಾನ್ಸ್, ಜಪಾನ್, ದಕ್ಷಿಣ ಕೊರಿಯಾ, UK ಮತ್ತು ಇತರ ರಾಷ್ಟ್ರಗಳು ಈ ಪ್ರದೇಶಕ್ಕೆ ಯುದ್ಧ ನೌಕೆ ಕಳಿಸುತ್ತವೆ ಎಂದು ಆಶಿಸುತ್ತೇನೆ. ಹಡಗುಗಳ ಮೇಲೆ ಇರಾನ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಶೀಘ್ರದಲ್ಲೇ ಹಾರ್ಮುಜ್ ಜಲಸಂಧಿ ಮುಕ್ತ ಮತ್ತು ಸುರಕ್ಷಿತವಾಗುತ್ತದೆ. ಚೀನಾ ಕಳಿಸ್ಬೇಕಂತೆ, ಫ್ರಾನ್ಸ್ ಕಳಿಸ್ಬೇಕಂತೆ, ಜಪಾನ್ನವ್ರು ಕಳಿಸ್ಬೇಕಂತೆ, ದಕ್ಷಿಣ ಕೊರಿಯಾದವ್ರು ಕಳಿಸ್ಬೇಕಂತೆ, UKದವ್ರು ಕಳಿಸ್ಬೇಕಂತೆ, ಮತ್ತು ಯಾರ್ಯಾರು ಕಳಿಸ್ತೀರೋ ಕಳಿಸಿ ಅಂತ ಇತರೆ ರಾಷ್ಟ್ರಗಳು, ಅದರ್ ನೇಷನ್ಸ್ ಮಾಡಿದ್ರು. ಟ್ರಂಪ್ ಸೋಷಿಯಲ್ ಮೀಡಿಯಾಕ್ಕೆ ಪೋಸ್ಟ್ ಮಾಡಿದ್ರು. ಒಬ್ಬರಾದರೂ ಕೇಳ್ತಿದ್ದೀರಿ ನೀವು ಕಳಿಸ್ತೀವಿ ಬಿಡಿ ಅಂದದ್ದು? ಕೇಳಬೇಡಿ. ಕೆಲವು ದೇಶಗಳು ಓಪನ್ ಆಗಿ ಹೇಳಿದ್ರು, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನೀವು ಉಂಟು ಅವರುಂಟು, ನಮ್ಮನ್ನು ಕರೀಲೇಬೇಡಿ ಅಂತ. ಇನ್ನು ಕೆಲವು ದೇಶಗಳು ಸುಮ್ಮನೆ ಕೂತ್ಕೊಂಡಿದ್ದಾವೆ. ಅಂದರೆ ಡೊನಾಲ್ಡ್ ಟ್ರಂಪ್ ಯಾವ ಮಟ್ಟಿಗೆ ಒಬ್ಬಂಟಿ ಈ ಯುದ್ಧದಲ್ಲಿ ಅನ್ನೋದು ನಿಮಗೆ ಗೊತ್ತಾಗತ್ತೆ, ಯಾವ ಮಟ್ಟಿಗೆ ಒಬ್ಬಂಟಿ ಅಂತ. ಚೀನಾದವರು ಹಡಗುಗಳನ್ನು ಅಂದರೆ ಯುದ್ಧ ನೌಕೆಗಳನ್ನು ಕಳಿಸದೇ ಹೋದರೆ
ಚೀನಾಗೊಂದು ವಿಸಿಟ್ ಇದೆ ಡೊನಾಲ್ಡ್ ಟ್ರಂಪ್ದು, ಇನ್ನೂ ಫೈನಲ್ ಆಗಿಲ್ಲ ಅದು. ಮಾರ್ಚ್ 31ರಿಂದ ಏಪ್ರಿಲ್ 2ನೇ ತಾರೀಕಿನ ತನಕ ಚೀನಾ ಭೇಟಿ ಕೊಡೋದಿದೆ ಡೊನಾಲ್ಡ್ ಟ್ರಂಪ್. ಅದನ್ನು ರದ್ದು ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಈ ಬೈಲ್ಯಾಟ್ರಲ್ ಟಾಕ್ಸು ಅದಕ್ಕೊಂದು ಘನತೆ ಗಾಂಭೀರ್ಯ ಹೆಂಗಿತ್ತು ರೀ. 2 ದೇಶಗಳ ಪ್ರೀಮಿಯರ್ಗಳು ಮಾತಾಡೋದು, ಒಂದು ದೇಶದ ಅದು ಅಮೇರಿಕ ಅನ್ನುವ ಸೂಪರ್ ಪವರ್ನ ಪ್ರೆಸಿಡೆಂಟ್ ಮಾತಾಡೋದಕ್ಕೆ ಯಾವ ಲೆವೆಲ್ಲಿನ ವ್ಯಾಲ್ಯೂ ಇತ್ತು. ಒಂದು ಶಬ್ದ ಆಚೀಚೆ ಆದರೆ ಅದಕ್ಕೆ ಪರಿಣಾಮಗಳು ಏನೇನಾಗ್ತಾ ಇದ್ವು. ಡೊನಾಲ್ಡ್ ಟ್ರಂಪ್ ಮಾತು ನೋಡಿ ಈಗ. ಆಸ್ಟ್ರೇಲಿಯಾ, ಜಪಾನ್ ಭಾಳ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾವೆ, ನಾವು ಕಳಿಸೋದಿಲ್ಲ ನಮ್ಮ ಯುದ್ಧ ನೌಕೆಗಳನ್ನು ಇದಕ್ಕೆ ಕಳಿಸೋದಿಲ್ಲ ಅಂತ. ಉಳಿದ ದೇಶಗಳು ಸುಮ್ಮನೆ ಕೂತ್ಕೊಂಡಿದ್ದಾವೆ, ನೋ ರಿಯಾಕ್ಷನ್. ಅಂದರೆ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆಲ್ಲ ರಿಯಾಕ್ಟ್ ಮಾಡ್ತಿರ್ಬೇಕು ದೇಶಗಳಂತೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ತಾತ್ಪರ್ಯ ಇಷ್ಟೇ, ಯಾವ ದೇಶವೂ ಯುದ್ಧ ನೌಕೆಗಳನ್ನು ಅಲ್ಲಿ ಕಳಿಸೋದಿಲ್ಲ. ಅಮೇರಿಕದ್ದು ಒಂದಿದೆ ಈಗಾಗಲೇ, ಅಬ್ರಹಾಂ ಲಿಂಕನ್ ಒಂದು ಅಲ್ಲೇ ಇದೆ, ಅದರಲ್ಲೊಂದು 5,000-6,000 ಸೋಲ್ಜರ್ಸ್ ಇದ್ದಾರೆ. ದೊಡ್ಡ ಹಡಗು ಬಿಡಿ, ಅದರಲ್ಲೇನು. ಇರಾನ್ ಸಮುದ್ರ ತೀರದಿಂದ 350 ಕಿಲೋಮೀಟ್ರ್ ಒಳಗಡೆ ಇದೆಯಂತೆ. ಅವುಗಳ ಎಕ್ಸಾಕ್ಟ್ ಲೊಕೇಶನ್ಗಳು ಗೊತ್ತಾಗೋದಿಲ್ಲ. ಇನ್ನೊಂದು ಹಡಗೇನೋ ಬರ್ತಾ ಇದೆಯಂತೆ, ಅಮೇರಿಕದಿಂದ ಬರ್ತಾ ಇದೆಯಂತೆ. ಅವೆರಡು ಇಟ್ಕೊಂಡು ನೀವೇನಾದ್ರು ಮಾಡ್ಕೊಳ್ರಪ್ಪ ಅಂತ ಉಳಿದ ದೇಶಗಳ ಏನು ಒಪಿನಿಯನ್ ಇದ್ದಂಗಿದೆ. ಅಂಥದ್ರಲ್ಲಿ ನೀವು ಹಡಗು ಕಳಿಸದೇ ಇದ್ದರೆ ನಾನು ಮುಂದಿನ ತಿಂಗಳು ನಿಮ್ಮ ದೇಶಕ್ಕೆ ಬರೋದೇ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇವುಗಳಿಗೆಲ್ಲ ಎಷ್ಟರ ಮಟ್ಟಿಗಿನ ಬೆಲೆನೋ ನನಗೆ ಗೊತ್ತಿಲ್ಲ. ಚೀನಾ, ಫ್ರಾನ್ಸ್, ಜಪಾನ್, ದಕ್ಷಿಣ ಕೊರಿಯಾ, ಬ್ರಿಟನ್ನು, ಆಸ್ಟ್ರೇಲಿಯಾ ಇಷ್ಟು ದೇಶಗಳಿಗೆ ಡೊನಾಲ್ಡ್ ಟ್ರಂಪು ಮನವಿ ಮಾಡಿಕೊಂಡದ್ದು. ಅದು ಮನವಿಯಂತೆ ಇತ್ತು, ಬಟ್ ಆಡಿದ ಮಾತುಗಳನ್ನು ಕೇಳಿದ್ರೆ ಭಿನ್ನಹ ಏನೋ ಕೇಳ್ಕೊಳ್ಳೋದು ಅಂತೀವಲ್ಲ, ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಯುಕ್ರೇನ್ಗೂ ನಮಗೂ ಸಂಬಂಧನೇ ಇಲ್ಲ, 1000 ಮೈಲು ದೂರದಲ್ಲಿ, ನಾವು ಅದಕ್ಕೆ ಹೆಲ್ಪ್ ಮಾಡಲಿಲ್ವಾ, ಈಗ ನೀವು ಮಾಡೋಕ್ಕೆ ಬರದೇ ಇದ್ದರೆ ಹೆಂಗೆ, ಆ ಟೋನ್ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಏನೋ ಒಂದು ಸುದ್ದಿಗೋಷ್ಠಿ ಅಂತೆ, ಡೊನಾಲ್ಡ್ ಟ್ರಂಪು ಮಾತಾಡ್ತಾರಂತೆ. ಏನೋ ಮೇಜರ್ ಅನೌನ್ಸ್ಮೆಂಟ್ ಇದೆಯಾ ಏನೋ ಗೊತ್ತಿಲ್ಲ, ಲೆಟ್ಸ್ ಸಿ. ನ್ಯೂಸ್ ಅವ್ರು ಮುಗಿಯೋಷ್ಟರಲ್ಲಿ ಮಾತಾಡಿದ್ರೆ ಡೈರೆಕ್ಟಾಗಿ ಹೇಳ್ತೀವಿ, ಲೈವ್ನಲ್ಲಿ ಹೇಳ್ತೀವಿ. 17ನೆಯ ದಿನಕ್ಕೆ ಕಾಲಿಡ್ತು ಯುದ್ಧ. ಏಕಾಏಕಿ 2-3 ದಿವಸಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವ ಚರ್ಚೆಗಳನ್ನು ನೀವು ಗಮನಿಸಿರಬೇಕು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸತ್ತೋಗ್ಬಿಟ್ಟಿದ್ದಾರೆ ಅಂತೆ. ಇರಾನಿನ ಡ್ರೋನ್ ದಾಳಿಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೃತಪಟ್ಟಿದ್ದಾರೆ ಅಂತ ಸುದ್ದಿಗಳು ಜೋರು ಹರಿದಾಡದು. ಬೆಂಜಮಿನ್ ನೆತನ್ಯಾಹು ಆಫೀಸು, ಅವರ ಪಾರ್ಲಿಮೆಂಟು, ಅಂದರೆ ಎಲ್ಲೆಲ್ಲಿ ಬೆಂಜಮಿನ್ ನೆತನ್ಯಾಹು ಇರುವ ಸಾಧ್ಯತೆ ಇದೆಯೋ ಎಲ್ಲ ಕಡೆ ಇರಾನ್ನವ್ರು ದಾಳಿ ಮಾಡಿದ್ದ ಹೌದು. ಅವರೊಂದು 20 ಡ್ರೋನ್ ಬಿಟ್ಟರೆ ಒಂದು 2 ಡ್ರೋನ್ ಆದರೂ ತಲುಪಬೇಕಾದ ಜಾಗಕ್ಕೆ ತಲುಪ್ತವೆ, ಹಂಗೆ ತಲುಪಿದ್ದು ಹೌದು. ಹಾಗಾದರೆ ಬೆಂಜಮಿನ್ ನೆತನ್ಯಾಹು ಮೃತಪಟ್ಟರ? ಆ ಸ್ಪೆಕ್ಯುಲೇಷನ್ ಹೇಳೋದಕ್ಕೂ ಈ ವಿಡಿಯೋದಲ್ಲಿ ಅದು ಯಾರೋ ಪುಣ್ಯಾತ್ಮರು ಕರೆಕ್ಟ್ ಪಾಸ್ ಮಾಡಬೇಕಾದ ಟೈಮಿಗೆ ಪಾಸ್ ಮಾಡಿ ಬೆಂಜಮಿನ್ ನೆತನ್ಯಾಹು ಬಲಗೈಯಲ್ಲಿ ಯಾಕೆ 6 ಬೆರಳಿದ್ದಾವೆ ಅಂತ ಕೇಳೋದಕ್ಕೂ ಸರಿ ಹೋಯಿತು. ಇಲ್ಲಿ ನೋಡಿ, ಪಾಸ್ ಮಾಡಿದಾಗ 6 ಬೆರಳು ಕಾಣಿಸ್ತಾವಂತ ಇದರಲ್ಲಿ. ಇದನ್ನು ತೋರಿಸಿ ಆ ಎಕ್ಸ್ಪರ್ಟ್ಗಳು ಹೇಳಿದ್ರು ಇದು AI ಇಂದ ಕ್ರಿಯೇಟ್ ಮಾಡಿರುವಂಥ ವಿಡಿಯೋ ಅಂತ. AI ನಿಂದ ಅಂದರೆ ಬೆಂಜಮಿನ್ ನೆತನ್ಯಾಹು ಯಾಕೆ AI ವಿಡಿಯೋ ರಿಲೀಸ್ ಮಾಡಬೇಕು, ಸತ್ತೋಗಿದ್ದಾರೆ ಅವರು. ಇಸ್ರೇಲ್ನ ಸೈಬರ್ ಎಕ್ಸ್ಪರ್ಟ್ಗಳು ಅವರೇ ನಿಂತ್ಕೊಂಡು ಮಾತನಾಡಿದಂತೆ ಡೀಪ್ ಫೇಕ್ನಲ್ಲಿ ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದಾರೆ ಅಂತ ಚರ್ಚೆಗಳು ಶುರುವಾದವು. ಇದರಲ್ಲಿ 6 ಬೆರಳು ಕಾಣಿಸ್ತಾವಂತೆ, 6 ಬೆರಳು ನೋಡಿ. ನಿಮಗೇನಾದ್ರು ಕಾಣಿಸುತ್ತಾ ಹಂಗೆ? ಈ AI-ನಲ್ಲಿ ವಿಡಿಯೋ ಕ್ರಿಯೇಟ್ ಮಾಡಿದಾಗ ಹೀಗೆಲ್ಲ ಆಗ್ತವೆ, ಇಲ್ಲ ಅಂತಲ್ಲ. ಇನ್ನೂ AI-ನ ಕಂಟೆಂಟ್ ಕ್ರಿಯೇಷನ್ ಆ ಫೈನ್ ಟ್ಯೂನಿಂಗ್ ಆಗಿಲ್ಲ ಇನ್ನೂ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇದನ್ನು ಮಾರ್ಕ್ ಮಾಡಿ 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 6 ಬೆರಳಿದ್ದಾವೆ, ಇದು ನಿಜವಾದ ನೆತನ್ಯಾಹು ಮಾತಾಡಿದ್ದಲ್ಲ ಅಂತ. ಅದರ ನಂತರ ಮಿಲಿಟರಿ ಕೌನ್ಸಿಲ್ ಮೀಟಿಂಗ್ ಇತ್ತು, ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷತೆಯಲ್ಲೇ ನಡೀಬೇಕಾಗಿತ್ತು. ಅಲ್ಲಿಗೆ ಬೆಂಜಮಿನ್ ನೆತನ್ಯಾಹು ಅಧ್ಯಕ್ಷತೆಯಲ್ಲೇ ನಡೀಬೇಕಾಗಿತ್ತು. ಬೆಂಜಮಿನ್ ನೆತನ್ಯಾಹು ಅಲ್ಲಿ ಬರಲೇ ಇಲ್ಲ. ಮಿಲಿಟರಿ ಕೌನ್ಸಿಲ್ ಮೀಟಿಂಗಿಗೂ ಬರಲಿಲ್ಲ. ಅವ್ರು ರಿಲೀಸ್ ಮಾಡಿರೋ ವಿಡಿಯೋದಲ್ಲಿ ಬಲಗೈಯಲ್ಲಿ 6 ಬೆರಳಿದ್ದಾವೆ, ಅದರ ಅರ್ಥ ಇಲ್ಲ ಡೊನಾಲ್ಡ್ ಟ್ರಂಪ್ ನೆತನ್ಯಾಹು ಇಲ್ಲ, ಹೊಡೆದಾಕಿದ್ದಾರೆ ಅಂತ ಚರ್ಚೆಗಳು ಜೋರಾದವು. ಅದಾದ ಮೇಲೆ ಒಂದು ಜೆರುಸಲಂನಲ್ಲಿ ಒಂದು ಕಾಫಿ ಹೌಸ್ಗೆ ನೆತನ್ಯಾಹು ಬಂದು ಕಾಫಿ ಕುಡಿತಾ ಇರುವ ವಿಡಿಯೋ ರಿಲೀಸ್ ಆಯಿತು. ಇದು ನಾನು ಬದುಕಿದ್ದೀನಿ ನೋಡಿ ಅಂತ ತೋರಿಸುವುದಕ್ಕೆ ಬೆಂಜಮಿನ್ ನೆತನ್ಯಾಹು ರಿಲೀಸ್ ಮಾಡಿದಂಥ ವಿಡಿಯೋ.
ಇದರಲ್ಲಿ 6 ಬೆರಳಿನ ವಿಷಯ ಚರ್ಚೆ ಆಗ್ತಾ ಇರೋದು ಗೊತ್ತವರಿಗೆ. ಕೈ ತೋರಿಸ್ತಾರೆ ಅವರು, ನೋಡ್ರಿ 5 ಬೆರಳಿರೋದು ನನಗೆ ಅಂತ. ಈ ವಿಡಿಯೋ ಅಪ್ಲೋಡ್ ಮಾಡಿ ಐ ವಿಲ್ ಡೈ ಫಾರ್ ಅ ಕಾಫಿ ಅಂತ ಅವ್ರು ಹಾಕಿರೋದು. ಅಂದರೆ ಕಾಫಿ ಅಂದರೆ ನನಗಷ್ಟು ಪ್ರಾಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿತ್ತು. ಇನ್ನೊಂದು ವಾದ ಶುರುವಾಯಿತು, ಇದು AI ಕ್ರಿಯೇಟೆಡ್ಡೇ ವಿಡಿಯೋ ಅಂತ. ಅದರಲ್ಲಿ ಕೆಲವರು ತುಂಬ ತಲೆ ಕೆಡಿಸ್ಕೊಂಡು ಇಂಥದ್ದನ್ನೆಲ್ಲ ಹುಡುಕೋರು ಇರ್ತಾರೆ. ಆ ಕಾಫಿ ಶಾಪ್ನಲ್ಲಿ, ಆ್ಯಕ್ಚುಲಿ ಕಾಫಿ ಶಾಪ್ನ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಪೋಸ್ಟ್ ಆಗಿದ್ದಿದ್ದು. ಅದರಲ್ಲಿ ಮಾಲೀಕ ಒಂದು ಕಡೆ ಕಾಣಿಸ್ತಾನೆ, ಅದನ್ನು ಆತನ ಪಕ್ಕದಲ್ಲಿ ಕಂಪ್ಯೂಟರ್ ಸ್ಕ್ರೀನ್ ಇದೆ. ಆ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿನ ಝೂಮ್ ಮಾಡಿ 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 ಅದರಲ್ಲಿ ಒಂದು ಬಿಲ್ ಕಾಣಿಸುತ್ತೆ. ಆ 2024 ಬಿಲ್ ಅನ್ನೋದನ್ನು ಯಾರೋ ತೋರಿಸ್ತಾರೆ. 2024 ಈ AI ಒಂದು ಫೋಟೋನೋ ವಿಡಿಯೋನೋ ಅಪ್ಲೋಡ್ ಮಾಡಿ ಇದು AI ರಿಯಲ್ಲ ಅಂತ ಕೇಳಿದ್ರೆ ಅದೊಂದು ಒಪಿನಿಯನ್ ಕೊಡುತ್ತೆ. ಅದು ಒಪಿನಿಯನ್ ಕೊಟ್ಟಿದೆ ಇದು AI ಕ್ರಿಯೇಟೆಡ್ ಅಂತ. ಅದನ್ನು ಇಟ್ಕೊಂಡು ಜನ ಹೇಳ್ತಾ ಇರೋದು ಇದನ್ನು AI ಕ್ರಿಯೇಟ್ ಮಾಡಿದ್ದಾರೆ ಅಂತ. ಇದಾದ ಮೇಲೆ ಬೆಂಜಮಿನ್ ನೆತನ್ಯಾಹು ಹೊರಗಡೆ ಹೋಗಿ ಸುತ್ತಾಡಿ IDF ಸೈನಿಕರ ಜೊತೆಗೆ ಮಾತಾಡಿ ಅದನ್ನೆಲ್ಲ ಹಾಕಿದ್ರು. ಇದು ಮತ್ತೊಂದು ವಿಡಿಯೋ. ಅಂದರೆ ನಾನು ಸತ್ತಿಲ್ಲ ಅಂತ ಬೆಂಜಮಿನ್ ನೆತನ್ಯಾಹು ತೋರಿಸ್ತಾ ಇರೋದು. ಈ ವಿಡಿಯೋಗಳು ಬಂದ ನಂತರ IRGCಯ ಸ್ಟೇಟ್ಮೆಂಟ್, ಸತ್ತಿಲ್ವಾ ಇನ್ನು, ಬಿಡೋದಿಲ್ಲ ನಿನ್ನ ಅಂತ. ಇಲ್ಲಿಗೆ ಬಂತು ನೋಡ್ರಿ, ಎರಡು ದೇಶಗಳ ಮಧ್ಯದ ಕದನದ ಸ್ವರೂಪ ಇಲ್ಲಿಗೆ ಬಂದು ನಿಂತು. IRGC ಸ್ಟೇಟ್ಮೆಂಟ್, ನೆತನ್ಯಾಹು ಇನ್ನೂ ಜೀವಂತವಾಗಿದ್ದರೆ ಬೆನ್ನಟ್ಟಿ ಕೊಲ್ತೀವಿ, ಇರಾನ್ ಮಕ್ಕಳ ಹಂತಕನನ್ನು ನಾವು ಬೆನ್ನಟ್ಟಿ ಹತ್ಯೆ ಮಾಡ್ತೀವಿ ಅಂತ IRGCಯ ಸ್ಟೇಟ್ಮೆಂಟ್. ಮಕ್ಕಳ ಹಂತಕ ಅಂದ್ರೆ ಸ್ಕೂಲ್ ಮೇಲಿನ ದಾಳಿಯಲ್ಲಿ 170 ಮಕ್ಕಳು ಮತ್ತು ಟೀಚರ್ಸ್ ಎಲ್ಲ ಸೇರಿ 170 ಜನ ಸತ್ತರಲ್ಲ, ಅದಕ್ಕೆ ಮಕ್ಕಳ ಹಂತಕ, ಇರಾನ್ ಮಕ್ಕಳ ಹಂತಕ ಅಂತ. ಇನ್ನೂ ಜೀವಂತವಾಗಿದ್ದರೆ ಬೆನ್ನಟ್ಟಿ ಕೊಲ್ಲುತ್ತೇವೆ, IRGCಯ ಸ್ಟೇಟ್ಮೆಂಟ್ ಇದು. ಯಾರು ಮಕ್ಕಳ ಹಂತಕ, ಯಾರು ಮಕ್ಕಳ ರಕ್ಷಕ, ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಜನವರಿಯ ತಿಂಗಳಲ್ಲಿ ಖಮೇನಿ ವಿರುದ್ಧ ಇರಾನ್ನಲ್ಲೇ ಒಂದು ಜನದಂಗೆ ಶುರುವಾದಾಗ, ಒಂದು ಜನಾಂದೋಲನ ಶುರುವಾದಾಗ ತನ್ನ ವಿರುದ್ಧ ಪ್ರತಿಭಟನೆಗೆ ಬಂದವರನ್ನೆಲ್ಲ ಕೊಂದು ಹಾಕಿ ಅಂತ ಖಮೇನಿ ಆದೇಶ ಆಯಿತು. ನೋಡಿ, ದುರಂತ ಎಲ್ಲಿ ತನಕ ಅಂದರೆ ನಮ್ಮದೇ ಹುಡುಗರು ಇವರು, ನಮ್ಮ ದೇಶದ ಮಕ್ಕಳು, ನಾವು ಕೊಲ್ಲಕ್ಕೆ ತಯಾರಿಲ್ಲ ಅಂತ IRGC ಹೇಳ್ತು. ರೆಡಿ ಆಗಲಿಲ್ಲ ಅವರು. ಹೆಂಗ್ರಿ ಟ್ರಿಗರ್ ಅವರು ಒತ್ತಕ್ಕೆ ಒಳಗಿಂದ ಬರ್ಬೇಕಲ್ಲ, ಅದು ಗುಂಡು ಹೊಡಿರ ಅಂದ್ರೆ ಅದು ಹೊಡೆದು ಬಿಡೋದ. ಇರಾನ್ ಟುಕ್ ಹೆಲ್ಪ್ ಆಫ್ ಇರಾಕ್ ಆ್ಯಂಡ್ ಪಾಕಿಸ್ತಾನ್. ನಮ್ಮ ಸೈನಿಕರು ಪ್ರತಿಭಟನೆ ಮಾಡೋರನ್ನ ಹೊಡೆದು ಕೊಲ್ಲೋದಕ್ಕೆ ತಯಾರಿಲ್ಲ, ನೀವು ಕಳಿಸ್ರಿ ನಿಮ್ಮ ಸೈನಿಕರನ್ನು ಅಂತ. ಇರಾನ್ ಸರ್ಕಾರ ಒಪ್ಕೊಳ್ಳುತ್ತೆ, 3,500 ಹುಡುಗರನ್ನ ಕೊಂದಿದ್ದೀವಿ ನಾವು ಅಂತ. ಹುಡುಗರು ಹುಡುಗಿರಿ ಎಲ್ಲ ಸೇರಿ 17, 18, 19 ವರ್ಷದ ಹುಡುಗರು. ಇಂಟರ್ನ್ಯಾಷನಲ್ ಕೆಲವು ಏಜೆನ್ಸಿಗಳು ಹೇಳೋದು 35,000 ಜನರ ಮಾರಣ ಹೋಮ ಆಯ್ತಲ್ಲಿ ಅಂತ. ಒಂದು ತಿಂಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದವರೆಲ್ಲರೂ ನಮ್ಮ ಮಕ್ಕಳ ಹಂತಕ ನೆತನ್ಯಾಹುನನ್ನು ಬಿಡೋದಿಲ್ಲ ಅಂತ IRGC ಹೇಳ್ತಾ ಇದೆ. ಅಂದರೆ ನಮ್ಮ ಮಕ್ಕಳು ನಮ್ಮ ಬಂದೂಕಿನಿಂದ ಅಷ್ಟೇ ಸಾಯ್ಬೇಕಪ್ಪ, ಇಸ್ರೇಲಿನ ಬಂದೂಕಿನಿಂದ ಸಾಯಂಗಿಲ್ಲ, ಸತ್ರ ಬಿಡೋದಿಲ್ಲ ನಾವು ಅಂತ. ಹೀಗೆ ಲಾಜಿಕ್, ತರ್ಕ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.